ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಅವರೆಕಾಳು ಉಪ್ಪಿಟ್ಟು ಮಾಡೋದು ತೋರ್ಸೋಕ್ಕೆ ಬಂದಿದ್ದೀನಿ. ಫಸ್ಟು ಅವರೆಕಾಯಿ ಬಿಡಿಸಿಟ್ಕೊಂಡು ಸಣ್ಣ ಕಾಳನ್ನೆಲ್ಲ ನಾವು ಬೇರೆ ಮಾಡ್ಕೋಬೇಕು. ದಪ್ಪ ಕಾಳನ್ನೆಲ್ಲ ಹುಳಿ ಅಂತದಕ್ಕೆ ಹಾಕೋಬೋದು. ಅದಕ್ಕೋಸ್ಕರ ಸಣ್ಣ ಕಾಳುಗಳನ್ನೆಲ್ಲ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಬಿಡಿಸಿ. ಇದನ್ನು ನಾನು ಬರೀ ಬಾಣಲೆಯಲ್ಲೇ ಬೇಯಿಸ್ಕೊತೀನಿ. ಯಾಕೆಂದರೆ ಕುಕ್ಕರಲ್ಲಿ ಬೇಯಿಸಿದ್ರಕ್ಕಿಂತ ಇದು ಬಾಣಲೆಯಲ್ಲಿ ಬೇಯಿಸಿದ್ರೆ ರುಚಿಯಾಗಿರುತ್ತೆ. ಫಸ್ಟು ಎಣ್ಣೆ ಇಟ್ಕೊಂಡು ಫಸ್ಟು ರವೆ ಹುರಿದಿಟ್ಕೊಂಡಿದ್ದೀನಿ. 1.5 ಪಾವ್ಗೆ ಇದು ಚೆನ್ನಾಗಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇಂಗು, ಜೀರಿಗೆ ಮೆಣಸು ಬೇಕಾದ್ರೆ ಕುಟ್ಟು ಹಾಕ್ಬೋದು. ಕರಿಬೇವು, ಶುಂಠಿ, ಮೆಣಸಿನಕಾಯಿ. ನೀವು ಈಗ ಅವರೆಕಾಯಿ ಹಾಕ್ತಾ ಇದ್ದೀನಿ. ನಾವು 1.5 ಪಾವ್ ಮಾಡ್ತಾಯಿದ್ದೀನಿ. 1.5 ಪಾವ್ಗೆ 1 ಪಾವು ಅವರೆಕಾಯಿ ಹಾಕ್ತಾಯಿದ್ದೀನಿ. ಅವರೆಕಾಯಿ ಬೇಯುವಾಗ ಬಿಸಿ ನೀರು ಹಾಕ್ತಾಯಿದ್ದೀನಿ, ಇಲ್ಲ ಬರೀ ನೀರು ಹಾಕಿ ಬೇಯಿಸ್ಬೋದು. ಅವರೆಕಾಯಿ ಬೆಂದಮೇಲೆ ಹುರಿದಿಟ್ಟಿರೋ ರವೆನ ಹಾಕ್ತೀನಿ. ಇದು 1 ಪಾವು ಕಾಳು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1.5 ಪಾವು ರವೆ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಾದರೆ ಕಾಳು ನೋಡಿ. ಇವಾಗ ಬೇಯ್ತಾ ಇದೆ, ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಬೆಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ನಾವು ಒಂದು ಹಾಕ್ಕೋಬೇಕು. ಸೌಟಲ್ಲಿ ಒಂದು ತಗೊಂಡು ನೋಡಬೇಕು ಇದು ಬೆಂದಿದೆ. ಈಗ ಉಪ್ಪು ಹಾಕ್ಕೊತೀನಿ. ನೋಡಿ, ಚೆನ್ನಾಗಿ ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸ್ವಲ್ಪ ಕೂಡ್ಕೊಂಡ್ಮೇಲೆ ನಾವು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಒಂದು 3-4 ಸ್ಪೂನ್ ತುಪ್ಪ ಹಾಕಿದ್ರೆ ರವೆ ಇನ್ನೇನು ಹಾಕ್ತೀವಿ ಅನ್ನೋವಾಗ, ಈ ನೀರೆಲ್ಲ ಕುದೀತಾ ಇರೋವಾಗ ನಾವು ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರವೆನೂ ಹೊಂದ್ಕೊಳ್ಳುತ್ತೆ ಅವರೆಕಾಯಿ ಜೊತೆಗೆ. ನೋಡಿ ತುಪ್ಪ ಹಾಕ್ತಾಯಿದ್ದೀನಿ. ಒಂದು 3-4 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಬೇಕು. ರವೆ ಹಾಕೋವಾಗ ತುಪ್ಪ ಹಾಕಬೇಕು. ನೋಡಿ, ಇವಾಗ ರವೆ ಹಾಕ್ತಾಯಿದ್ದೀನಿ. ರವೆ ಕುದೀತಾ ಇರಬೇಕು ನೀರು, ಆವಾಗಲೇ ಹಾಕಬೇಕು. ತಕ ಇದೆಲ್ಲ ಆದಮೇಲೆ ಸ್ವಲ್ಪ ರವೆ ಇದೆಲ್ಲ ಕುದ್ಮೇಲೆ ಕೊಬ್ಬರಿ ಹಾಕ್ಕೋಬೇಕು. ಹಸಿ ಕೊಬ್ಬರಿ ತುಂಬ ಹಾಕಬೇಕು, ಸಿಹಿಗೆ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಒಂಚೂರು ನಾವು 1 ಸ್ಪೂನ್ ಸಕ್ಕರೆ ಹಾಕಬೇಕು. 1 ಟೀ ಸ್ಪೂನ್ ಸಕ್ಕರೆ ಹಾಕಿದ್ರೆ ಅದು ಟೇಸ್ಟ್ ಮೇಕರ್ ಇದ್ದಂಗೆ, ಅದು ರುಚಿ ಎನ್ಹಾನ್ಸ್ ಆಗುತ್ತೆ. ಅದಕ್ಕೋಸ್ಕರ 1 ಟೀ ಸ್ಪೂನು ಸಕ್ಕರೆ ಹಾಕಬೇಕಾಗತ್ತೆ. ನೋಡಿ, ಸಕ್ಕರೆ ಹಾಕ್ತಾಯಿದ್ದೀನಿ. ನಾವು 5 ನಿಮಿಷ ಮುಚ್ಚಿಡಬೇಕು. ಸಣ್ಣ ಉರಿ ಮಾಡಿ ಮುಚ್ಚಿಡಬೇಕು. 5 ನಿಮಿಷ ಆದಮೇಲೆ ಅದು ಆಗತ್ತೆ. ಅದಾದಮೇಲೆ ನಾವು ಒಂದು 1/4 ಗಂಟೆ ಆದಮೇಲೆ ಉಪ್ಪಿಟ್ಟು ತಿಂದರೆ ಅದರದ್ದು ರುಚಿ ಬಹಳ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ 5 ನಿಮಿಷ ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದರ ಮೇಲೆ ನಾನು ಕೊಬ್ಬರಿ ಹಾಕ್ತೀನಿ. ನೀವು ಕೊಬ್ಬರಿ ನೀರು ಕುದಿಯೋವಾಗ ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಹಾಕಿದ್ರೆ ಅದು ಹಸಿಯಾಗಿ ಸಿಹಿಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕ್ತಾಯಿದ್ದೀನಿ. ನೋಡಿ, ಕೊಬ್ಬರಿ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗೆಲ್ಲ ಕೈ ಆಡಿಸ್ಬಿಟ್ಟು ಒಂದು 5 ನಿಮಿಷ ಆರಿದ್ಮೇಲೆ ನಿಂಬೆಹಣ್ಣು ಹಾಕಬೇಕು. ನೋಡಿ, ಈಗ ನಾನು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಇದನ್ನು ನಿಂಬೆಹಣ್ಣು ಅಷ್ಟೇ, ನಿಮಗೆ ಇಷ್ಟ ಇದ್ದರೆ ಅವರೆಕಾಳು ಉಪ್ಪಿಟ್ಟಿಗೆ ಕೆಲವರು ಹಾಕ್ಕೊಳ್ಳಲ್ಲ, ಬೇಕು ಅಂದರೆ ನೀವು ಹಾಕ್ಕೋಬೋದು. ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.